ಇನ್ನು ಕಾಂಗ್ರೆಸ್ ಪಾಳ್ಯದಲ್ಲಿ ಕೇವಲ ಅಧ್ಯಕ್ಷಗಿರಿಯ ಪೈಪೋಟಿ ಫೈಟ್ ಮಾತ್ರವಲ್ಲ, ಖಾಲಿ ಆಗ್ತಾ ಇರುವ 11 ಪರಿಷತ್ ಸ್ಥಾನಗಳ ಪೈಕಿ 7 ಸ್ಥಾನವನ್ನ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆಲ್ಲುವಂತಹ ಪಾಸಿಬಿಲಿಟೀಸ್ ಇದೆ. ಯಾಕಂತಂದ್ರೆ ಇದು ವಿಧಾನಸಭೆಯಿಂದ ಪರಿಷತ್ಗೆ ಆಯ್ಕೆ ಆಗ್ತಾ ಇರುವ ಚುನಾವಣೆ ಆಗಿರೋದ್ರಿಂದ ಶಾಸಕರ ಸಂಖ್ಯೆಯ ಆಧಾರದಲ್ಲಿ ಲೆಕ್ಕಾಚಾರ ಮಾಡಿದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ 7 ಮಂದಿಯನ್ನ ಪರಿಷತ್ಗೆ ಆಯ್ಕೆ ಮಾಡಿಸಿ ಕಳುಹಿಸುವಂತಹ ಸಂಖ್ಯಾ ಬಲ ಇದೆ. ಹೀಗಾಗಿ ಈ 7 ಸ್ಥಾನಕ್ಕೆ ಇದೀಗ ಕಾಂಗ್ರೆಸ್ನಲ್ಲಿ ಪೈಪೋಟಿ ಶುರುವಾಗಿದೆ. ಆ 7ರ ಪೈಕಿ ಬಹುತೇಕ 3 ಜನರ ಹೆಸರುಗಳು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಉಳಿದಿರುವ 4 ಸ್ಥಾನಕ್ಕೆ ನಮ್ಮನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿ ಅಂತ ಹೇಳಿ ಪೈಪೋಟಿಯನ್ನ ನಡೆಸ್ತಾ ಇದ್ದಾರೆ ಕೆಲವರು. ಹೇಗಿದೆ ಪರಿಷತ್ ಫೈಟ್ಗೆ ಕುರಿತಂತೆ ಕಾಂಗ್ರೆಸ್ ಪಾಳ್ಯದಲ್ಲಿ ಅನ್ನೋದರ ಒಂದು ವರದಿ ಇದೆ. ಆ ವರದಿ ಗಮನಿಸಿ, ನಂತರದಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ವಿಶ್ಲೇಷಣೆ. ಮೇಲ್ಮನೆ ಪ್ರಾಬಲ್ಯಕ್ಕೆ ಕಾಂಗ್ರೆಸ್ ನಿರ್ಣಾಯಕ, ಕೈಪಾಳ್ಯಕ್ಕೆ ಕಗ್ಗಂಟಾದ ಅಭ್ಯರ್ಥಿಗಳ ಆಯ್ಕೆ. ಕರ್ನಾಟಕ ವಿಧಾನಸಭೆಯಲ್ಲಿ ಭಾರಿ ಬಹುಮತದಿಂದ ಗೆದ್ದು ಅಧಿಕಾರಕ್ಕೆ ಬಂದ 1 ವರ್ಷದ ನಂತರ 75 ಸದಸ್ಯರ ಮೇಲ್ಮನೆ ವಿಧಾನ ಪರಿಷತ್ನಲ್ಲೂ ಕೂಡ ಪ್ರಾಬಲ್ಯವನ್ನ ಮರಳಿ ಪಡೆಯುವ ಆಶಯವನ್ನ ಕಾಂಗ್ರೆಸ್ ಹೊಂದಿದೆ. ಜೂನ್ 13ರಂದು 11 ಸದಸ್ಯರ ಆಯ್ಕೆ ನಡೆಯಲಿದ್ದು, ವಿಧಾನಸಭೆಯಲ್ಲಿನ ಸಂಖ್ಯಾಬಲದ ಆಧಾರದ ಮೇಲೆ ಕಾಂಗ್ರೆಸ್ 7, ಬಿಜೆಪಿ 3 ಮತ್ತು ಜೆಡಿಎಸ್ 1 ಪಡೆಯಬಹುದು. ಈ ಮಧ್ಯೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಟೆನ್ಷನ್ ತಂದಿದೆ. ಸದ್ಯ ನಡೀತಾ ಇರುವ ಲಾಭಿ ಪ್ರಕಾರ 50ಕ್ಕೂ ಹೆಚ್ಚು ಜನ ಆಕಾಂಕ್ಷಿಗಳು ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಅವರಲ್ಲಿ 20 ಮಂದಿ ಆಯ್ಕೆ ಅತಿ ಮುಖ್ಯವಾಗಿದೆಯಂತೆ. ಈ ಪೈಕಿ 3 ಜನರ ಸ್ಥಾನ ಫಿಕ್ಸ್ ಆಗಿದೆ ಅಂತೆ. ಸಿಎಂ ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಸಿದ್ದರಾಮಯ್ಯ, ಸಣ್ಣ ನೀರಾವರಿ ಸಚಿವ ಬೋಸರಾಜು, ಸಿಎಂ ರಾಜಕೀಯ ಕಾರ್ಯದರ್ಶಿ ಕೆ ಗೋವಿಂದರಾಜು ಆಯ್ಕೆ ಬಹುತೇಕ ಖಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದ 4 ಸ್ಥಾನಗಳಿಗೆ ಆಯ್ಕೆ ಮಾಡುವುದೇ ಸಿಎಂ ಡಿಸಿಎಂಗೆ ತಲೆನೋವಾಗಿದೆ. ಈ ಮಧ್ಯೆ ಮೇ 28, 29ಕ್ಕೆ ಸಿದ್ದರಾಮಯ್ಯ, ಡಿಕೆಶಿ ದೆಹಲಿಗೆ ತೆರಳಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಫೈಟ್ ಅಂತೂ ಇದ್ದೇ ಇದೆ. ಆದರೆ ಬಹುತೇಕ ನಾನಾಗಲೇ ಹೇಳ್ತಾ ಇದ್ದ ಹಾಗೆ 7ರ ಪೈಕಿ 3 ಅಭ್ಯರ್ಥಿಗಳ ಹೆಸರು ಅಂತಿಮ ಆಗಿದೆ ಅನ್ನೋ ಸೂಚನೆ ಕಾಂಗ್ರೆಸ್ ಪಾಳ್ಯದಿಂದ ಕೇಳೋಕೆ ಸಿಗ್ತಾ ಇದೆ. ಉಳಿದ 4 ಸ್ಥಾನಕ್ಕೂ ಕೂಡ ಬಹುತೇಕ ಫೈನಲ್. ಬಟ್ ದೆಹಲಿಗೆ ಹೋಗಿ ಬಂದಮೇಲೆ ಅಂತಿಮವಾಗುತ್ತೆ, ಖಚಿತವಾಗುತ್ತೆ ಯಾರಿಗೆ ಕಾಂಗ್ರೆಸ್ನಿಂದ ಟಿಕೆಟ್ ನೀಡಲಾಗುತ್ತೆ ಪರಿಷತ್ ಫೈಟ್ಗೆ ಅನ್ನೋದು. ಹಾಗಾದರೆ ಸದ್ಯದ ಮಾಹಿತಿಯ ಪ್ರಕಾರ ಕಾಂಗ್ರೆಸ್ನಲ್ಲಿ ಆ 7 ಜನ ಫಿಕ್ಸ್ ಅಂತ ಹೇಳಿ ಪರಿಗಣಿಸಬಹುದಾದ 7 ಹೆಸರುಗಳು ಯಾವುದು ಅದನ್ನು ಗಮನಿಸ್ತಾ ಹೋಗೋಣ. ಮೊದಲ ಹೆಸರು ಹಾಲಿ ಸಚಿವರು ಎನ್.ಎಸ್. ಬೋಸರಾಜು ಅವರು. ಎನ್.ಎಸ್. ಬೋಸರಾಜು ಅವರ ಬಗ್ಗೆ ಕಳೆದ ಬುಲೆಟಿನ್ನಲ್ಲೂ ಕೂಡ ನಾನು ಹೇಳಿದ್ದೆ. ಹಾಗೆ ಈಗ ಹಾಲಿ ಸಚಿವರಾಗಿದ್ದು ಹೇಗೆ ಅಂತಂದರೆ, ಅವರು ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದು ಶಾಸಕರಾಗಿ ನಂತರದಲ್ಲಿ ಸಚಿವರಾಗಿದ್ದಲ್ಲ. ಅವರನ್ನು ಸಚಿವರು ಮಾಡಬೇಕು ಅನ್ನೋ ಕಾರಣಕ್ಕೇನೆ ಪರಿಷತ್ನ ಟಿಕೆಟ್ ಕೊಟ್ಟು ಅಲ್ಲಿ ಗೆಲ್ಲಿಸಿ ನಂತರದಲ್ಲಿ ಸಚಿವರನ್ನಾಗಿ ಮಾಡಿರೋದು. ಕೇವಲ 1 ವರ್ಷದ ಅವಧಿಗೆ ಆಯ್ಕೆ ಆಗಿದ್ದಾರೆ ಪರಿಷತ್ ಸದಸ್ಯರಾಗಿ ಬೋಸರಾಜು ಅವರು. ಅವರ ಆ 1 ವರ್ಷದ ಅವಧಿ ಅಂತ್ಯವಾಗ್ತಾ ಬರ್ತಾ ಇದೆ. ಸಚಿವ ಸ್ಥಾನವನ್ನು ಮುಂದುವರಿಸಬೇಕು. ಹೀಗಾಗಿ ಅವರಿಗೇನೆ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬಂದು ಅವರನ್ನ ಸಚಿವರನ್ನಾಗಿ ಮುಂದುವರಿಸಬೇಕು ಅನ್ನೋ ಕಾರಣಕ್ಕೆ ಎನ್.ಎಸ್. ಬೋಸರಾಜು ಅವರಿಗೆ ಪರಿಷತ್ನ ಕೈ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಮತ್ತೊಂದು ಹೆಸರು ಕೆ ಗೋವಿಂದರಾಜ್ ಅವರು, ಹಾಲಿ MLC ಅವರು, ಹಾಗೆ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ಕೂಡ, ಸಿದ್ದರಾಮಯ್ಯ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವವರು. ಹೀಗಾಗಿ ಅವ್ರಿಗೂ ಕೂಡ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ತಂದೆಗೆ ಕ್ಷೇತ್ರವನ್ನ ಬಿಟ್ಟು ಕೊಟ್ಟು ತ್ಯಾಗ ಮಾಡಿ ಸದ್ಯಕ್ಕೆ ಶಾಸಕರೂ ಆಗದೆ ಉಳಿದಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಅವರಿಗೂ ಕೂಡ ಪರಿಷತ್ ಟಿಕೆಟ್ ಕೊಟ್ಟು ಗೆಲ್ಲಿಸ್ಕೊಂಡು ಬಂದು ವಿಧಾನಸೌಧವನ್ನ ಮರುಪ್ರವೇಶ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನೋ ಚರ್ಚೆ ಕಾಂಗ್ರೆಸ್ ಪಾಳ್ಯದಲ್ಲಿ. ಅದರಲ್ಲೂ ಸಿದ್ದರಾಮಯ್ಯ ಅವರ
ಆಪ್ತ ವಲಯದಲ್ಲಿ ಹೆಚ್ಚಾಗಿ ಕೇಳೋಕೆ ಸಿಗ್ತಾ ಇದೆ. ಹೀಗಾಗಿ ಯತೀಂದ್ರ ಸಿದ್ದರಾಮಯ್ಯ ಅವ್ರಿಗೂ ಕೂಡ ಪರಿಷತ್ನ ಟಿಕೆಟ್ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಈ 3 ಹೆಸರು ಬಹುತೇಕ ಖಾತ್ರಿ ಅನ್ನೋದು ಸದ್ಯಕ್ಕೆ ಲಭ್ಯವಾಗಿರುವ ಮಾಹಿತಿ. ಇನ್ನು ಆಕಾಂಕ್ಷಿಗಳ ಲಿಸ್ಟ್ನಲ್ಲಿ ಯಾರ್ಯಾರು ಇದ್ದಾರೆ, ಹಾಗಾದ್ರೆ ಕೈಪಾಳ್ಯದಿಂದ ಪರಿಷತ್ಗೆ ಎಂಟ್ರಿ ಕೊಡಬೇಕು ಅನ್ನೋ ಆಕಾಂಕ್ಷಿಗಳು ಯಾರ್ಯಾರು ಅದನ್ನು ಕೂಡ ಗಮನಿಸ್ತಾ ಹೋಗೋಣ. ಕಳೆದ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ತೊರೆದು ಕಾಂಗ್ರೆಸ್ ಪಾಳ್ಯದ ಕೈ ಹಿಡಿದಿರ್ತಕ್ಕಂತಹ ಮಾಜಿ ಸಂಸದರಾದ ಕರಡಿ ಸಂಗಣ್ಣ ಕಾಂಗ್ರೆಸ್ ಸೇರಿದ್ದಾಗಿದೆ. ಅದಾದ್ಮೇಲೆ ಏನಾದರೂ ಲಾಭ ಆಗಬೇಕಲ್ಲ ಪೊಲಿಟಿಕಲಿ. ಹೀಗಾಗಿ ಪರಿಷತ್ ಸದಸ್ಯತ್ವವನ್ನ ಕೊಟ್ಟು ಆಕ್ಟಿವ್ ಪಾಲಿಟಿಕ್ಸ್ನಲ್ಲಿ ಇಡಿ ಅನ್ನೋ ಬೇಡಿಕೆ ಸಂಗಣ್ಣ ಕರಡಿ ಅವರಿಂದ ಬರ್ತಾ ಇದೆ ಅನ್ನೋ ಒಂದು ಸುದ್ದಿ ಇದೆ. ಇದರ ಜೊತೆಗೆ ಮಾಜಿ MLC ರಮೇಶ್ ಬಾಬು ಅವರ ಹೆಸರು ಕೂಡ ಸಾಕಷ್ಟು ಚಾಲ್ತಿಯಲ್ಲಿದೆ. ವಕ್ತಾರರು, ಪ್ರಖರ ವಾಗ್ಮಿ, ಹಾಗೆ ಅನೇಕ ವಿಚಾರಗಳಲ್ಲಿ ಕಾಂಗ್ರೆಸ್ಗೆ ರಾಷ್ಟ್ರೀಯ ಮಟ್ಟದಲ್ಲಿ ಬಿಜೆಪಿಯನ್ನ ಎದುರಿಸುವ ಶಕ್ತಿಯನ್ನ ಕೊಡಬಲ್ಲ ನಾಯಕ ರಾಜ್ಯ ಮಟ್ಟದಲ್ಲಿ ಅನ್ನೋ ಹೆಸರು ಕೂಡ ಇದೆ. ಹೀಗಾಗಿ ರಮೇಶ್ ಬಾಬು ಅವರ ಹೆಸರು ಕೂಡ ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಾಳೆಯದಿಂದ ಟಿಕೆಟ್ ಪಡೆಯುವ ಆಕಾಂಕ್ಷಿಗಳ ಪಟ್ಟಿಯಲ್ಲಿ ಕಾಣಿಸ್ಕೊಳ್ತಾ ಇದೆ. ಮತ್ತೊಂದು ಕಡೆ ಯುವ ಕಾಂಗ್ರೆಸ್ನ ಅಧ್ಯಕ್ಷ BV ಶ್ರೀನಿವಾಸ್ ಅವರು ಕೂಡ ಕಾಂಗ್ರೆಸ್ನಿಂದ ಟಿಕೆಟ್ ಅನ್ನ ಪಡೆದು ಪರಿಷತ್ತನ್ನ ಪ್ರವೇಶ ಮಾಡಬೇಕು ಅನ್ನೋ ಆಕಾಂಕ್ಷಿತರ ಪಟ್ಟಿಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಇದರ ಜೊತೆಗೆ ಡಾಕ್ಟರ್ CS ದ್ವಾರಕಾನಾಥ್ ಕಾಂಗ್ರೆಸ್ನ ನಾಯಕರು, ಇವರು ಕೂಡ ಆಕಾಂಕ್ಷಿತರ ಪಟ್ಟಿಯಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಇನ್ನು ಬಿಜೆಪಿ ಪಾಳ್ಯದಲ್ಲೂ ಕೂಡ ಒಂದಷ್ಟು ಮಂದಿ ನಿರೀಕ್ಷೆಯಲ್ಲಿದ್ದಾರೆ ಪರಿಷತ್ನ ಪ್ರವೇಶ ಮಾಡುವ ಸಲುವಾಗಿ. ಹಾಗಾದ್ರೆ ಬಿಜೆಪಿ ಪಾಳ್ಯದಲ್ಲಿರುವ ಆಕಾಂಕ್ಷಿಗಳ ಹೆಸರು ಪಟ್ಟಿ ಯಾವ ರೀತಿ ಇದೆ ಗಮನಿಸ್ತಾ ಹೋಗೋಣ. ಅದರಲ್ಲೂ ಪ್ರಮುಖವಾಗಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋತವರು ಕೆಲ ಅನಿವಾರ್ಯ ಕಾರಣಕ್ಕೋಸ್ಕರ ಟಿಕೆಟ್ ಕೈ ತಪ್ಪಿಸ್ಕೊಂಡು ಅಭಯ, ಮುಂದಿನ ದಿನಗಳಲ್ಲಿ ಒಳ್ಳೇದು ಮಾಡ್ತೇವೆ, ನಿಮಗೆ ಸ್ಥಾನಮಾನ ಕೊಡ್ತೇವೆ ಅನ್ನೋ ಅಭಯವನ್ನ ಹೈಕಮಾಂಡ್ನಿಂದ ಪಡೆದಂಥವರು ಪರಿಷತ್ ಟಿಕೆಟ್ ಕೊಡುವ ಮೂಲಕ ನಮಗೆ ಆ ರೀತಿಯಾಗಿ ಸಹಾಯ ಮಾಡಲಿ ಅನ್ನೋ ನಿರೀಕ್ಷೆಯನ್ನ ಹೈಕಮಾಂಡ್ ಕಡೆಗೆ ಇಟ್ಕೊಂಡು ನೋಡ್ತಾ ಇರುವವರ ಪಟ್ಟಿ ಹೀಗಿದೆ. ಮಾಜಿ ಸಚಿವರು ಹಾಗೆ ಬಿಜೆಪಿಯ ಮಾಜಿ ರಾಷ್ಟ್ರೀಯ ಕಾರ್ಯದರ್ಶಿಯೂ ಆಗಿದ್ದ CT ರವಿ ಅವರು ಪರಿಷತ್ ಸದಸ್ಯರಾಗುವ ಪೈಪೋಟಿಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅನ್ನೋ ಮಾತಿದೆ. ಇನ್ನು ಸಂಸದರು, ಹಾಲಿ ಸಂಸದರು, ಆದರೆ ಈ ಬಾರಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿ ಟಿಕೆಟ್ ವಂಚಿತರಾಗಿದ್ದವರು ಪ್ರತಾಪ್ ಸಿಂಹ ಅವ್ರಿಗೂ ಕೂಡ ಬಿಜೆಪಿ ಪಾಳೆಯದಿಂದ ಪರಿಷತ್ ಪ್ರವೇಶಕ್ಕೆ ಅವಕಾಶವನ್ನ ಮಾಡಿಕೊಡಬಹುದು ಅನ್ನೋ ಚಿಂತನೆ ಇದೆ. ಹಾಲಿ ಪರಿಷತ್ ಸದಸ್ಯರು ರಘುನಾಥ್ ವಲ್ಯಾಪುರೆ ಅವರು ಕೂಡ ಮರು ಆಯ್ಕೆ ಆಗಬೇಕು ಅನ್ನೋ ಆಕಾಂಕ್ಷಿತರ ಪಟ್ಟಿಯಲ್ಲಿ ಕಾಣಿಸ್ಕೊಳ್ತಿದ್ದಾರೆ. ಮತ್ತೊಂದು ಕಡೆ ತುಮಕೂರಿನಲ್ಲಿ ಸೋಮಣ್ಣ ಅವರಿಗೆ ಲೋಕಸಭಾ ಟಿಕೆಟ್ ಕೊಟ್ಟ ನಂತರ ಮುನಿಸ್ಕೊಂಡು ಪಕ್ಷದ ವರಿಷ್ಠರ ವಿರುದ್ಧವಾಗಿಯೂ ಕೂಡ ಕೋಪಗೊಂಡಿರುವ ಮಾಜಿ ಸಚಿವರಾದ JC ಮಾಧುಸ್ವಾಮಿ ಅವರಿಗೆ ಪರಿಷತ್ನ ಟಿಕೆಟ್ ಅನ್ನ ಕೊಡಬಹುದು ಅನ್ನೋ ಲೆಕ್ಕಾಚಾರ ಇದೆ. ಇದಿಷ್ಟು ಮುಂದೆ ಬರಲಿರುವ ಪರಿಷತ್ 11 ಸ್ಥಾನಗಳಿಗೆ ಆಯ್ಕೆಯನ್ನ ಮಾಡಬೇಕಾಗಿದೆ. ವಿಧಾನಸೌಧದಿಂದ ಶಾಸಕರು ವೋಟ್ ಹಾಕಿ ಪರಿಷತ್ಗೆ ಕಾಂಗ್ರೆಸ್ ಹಾಗೆ ಬಿಜೆಪಿ ಪಾಳ್ಯದಲ್ಲಿ ಯಾರಿಗೆಲ್ಲ ಟಿಕೆಟ್ ಸಿಗುವ ಸಾಧ್ಯತೆಗಳಿದೆ ಅನ್ನೋದರ ಡೀಟೇಲ್ಸ್ ಆದ್ರೆ